ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಅಥವಾ ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಇನ್ನು ಸಿಎಂ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಈಗಾಗಲೇ ಫೈನಲ್ ಆಗಿರುವಂತಹ 20 ಸಚಿವರ ಪಟ್ಟಿ, 20 ಹೊಸ ಸಚಿವರಿಗೆ ಸಿದ್ಧವಾಗಿದೆ ರೆಡ್ ಕಾರ್ಪೆಟ್. ಇನ್ನು ಪಟ್ಟಿಗೆ ಅಂತಿಮ ಮುದ್ರೆ ಅಷ್ಟೇ ಬೀಳಬೇಕಾಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು, ಪಟ್ಟಿಗೆ ಅಂತಿಮ ಮುದ್ರೆಯನ್ನ ರಾಹುಲ್ ಗಾಂಧಿ ಹಾಕಬೇಕಾಗಿದೆ. ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಸಂಪುಟ ವಿಸ್ತರಣೆ ಆಗುತ್ತೆ. ತ್ರಿಮೂರ್ತಿಗಳು ಸೇರಿ ಸಿದ್ಧಪಡಿಸಿರುವಂತಹ ಪಟ್ಟಿ ಇನ್ನ ರಾಹುಲ್ ಗಾಂಧಿ ಅವರಿಂದ ಫೈನಲ್ ಆಗಬೇಕಾಗಿದೆ ಅಥವಾ ಅಂತಿಮ ಮುದ್ರೆ ಬೀಳಬೇಕಾಗಿದೆ. ಸಂಪುಟದಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಸಿಗುತ್ತಾ ಅಥವಾ ಹಿರಿಯರಿಗೆ ಶಾಕ್ ಏನಾದರೂ ಕಾದಿದೆಯಾ? ಅಂದ್ಕೊಂಡಂತೆ ಆದರೆ ಈ ವಾರಾಂತ್ಯದಲ್ಲಿ ಅಥವಾ ಮುಂದಿನ ವಾರ ಸಚಿವರ ಪದಗ್ರಹಣ ಸಾಧ್ಯತೆ ಇದೆ. ಆಷಾಢದಲ್ಲೇನೆ ಪಟ್ಟಿ ಅಂತಿಮಗೊಂಡು ಸಚಿವರ ಪದಗ್ರಹಣ ಪ್ರಕ್ರಿಯೆ ಕೂಡ ನಡೆಯುವ ಸಾಧ್ಯತೆಗಳಿದೆ. ಸೊ ಸಿಎಂ ಜೊತೆ ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳಲಿದ್ದಾರೆ ಇವತ್ತು ಅಥವಾ ನಾಳೆ. ಸೊ ಹಾಗಾಗಿ ಪಟ್ಟಿ ಬಹುತೇಕ ಈ ವಾರದಲ್ಲೇ ಅಂತಿಮಗೊಳ್ಳುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. 20 ಹೊಸ ಸಚಿವರಿಗೆ ಸಿದ್ಧವಾಗಿರುವಂತಹ ರೆಡ್ ಕಾರ್ಪೆಟ್. ಆದರೆ ಆ ಹೊಸ ಸಚಿವರು, ಆ 20 ಮಂದಿ ಹೊಸ ಸಚಿವರು ಯಾರಾಗಿರ್ತಾರೆ? ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಲಾಗುತ್ತಾ ಅಥವಾ ಹಳಬರಿಗೆ ಮಣೆ ಹಾಕಲಾಗುತ್ತಾ ಅಥವಾ ಹಳಬರಿಗೆ ಶಾಕ್ ಏನಾದರೂ ಎದುರಾಗುತ್ತಾ? ಹಳಬರು ಅಂತಂದರೆ ಅನುಭವಿಗಳಿಗೆ ಏನಾದರೂ ಶಾಕ್ ಎದುರಾಗುತ್ತಾ? ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಅನೇಕ ಅನುಭವಿಗಳು, ಸಚಿವ ಸ್ಥಾನಾಕಾಂಕ್ಷಿಗಳಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಅನೇಕ ಮಂದಿ ಈ ಬಾರಿಯೂ ಕೂಡ ಡಿಕೆ ಸಂಪುಟದಲ್ಲಿ ಆದ್ಯತೆ ಸಿಗುತ್ತೆ ಕ್ಯಾಬಿನೆಟ್ನಲ್ಲಿ ಅನ್ನುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅಂಥ ಹಿರಿಯರಿಗೆ ಶಾಕ್ ಕೊಡುವ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಸೊ ಕಾದು ನೋಡಬೇಕಿದೆ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಡಿಕೆ ಸಂಪುಟದಲ್ಲಿ ಅನ್ನುವಂಥದ್ದನ್ನು. ಅದರ ಪಟ್ಟಿ ಅಂತೂ ಫೈನಲ್ ಆಗಿದ್ದು, ಪಟ್ಟಿಯನ್ನು ತೆಗೆದುಕೊಂಡು ನೇರವಾಗಿ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿರುವಂಥದ್ದು, ಅಂದರೆ ತೆರಳಲಿದ್ದಾರೆ. ಸೊ ಹಾಗಾಗಿ ಸದ್ಯದಲ್ಲೇ ಹೈಕಮಾಂಡ್ ನಾಯಕರು ಒಂದು ಸಮಯವನ್ನು ಕೂಡ ನಿಗದಿ ಮಾಡಲಿದ್ದು, ಸೊ ಇವತ್ತು ಸಂಜೆ ಅಥವಾ ನಾಳೆ ದೆಹಲಿಗೆ ವರಿಷ್ಠರು ಭೇಟಿಗೆ ರಾಜ್ಯ ನಾಯಕರು ತೆರಳುವ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ತೆರಳಲಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಒಂದು ರೀತಿ ಕೌಂಟ್ ಡೌನ್. ಈಗ ರಾಹುಲ್ ಗಾಂಧಿ ಅವರು ಕೂಡ ವಿದೇಶಿ ಪ್ರವಾಸ ಮುಗಿಸ್ಕೊಂಡ್ಬಂದಿರೋದ್ರಿಂದ ಇವತ್ತು ಅಥವಾ ನಾಳೆ ದೆಹಲಿಗೆ ರಾಜ್ಯ ನಾಯಕರುಗಳು ತೆರಳುವ ಸಾಧ್ಯತೆ ಇದೆಯಾ? ಅಂದರೆ ಇನ್ನೊಂದು ವಾರದಲ್ಲಿ ಪಟ್ಟಿ ಫೈನಲ್ ಆಗ್ಬೋದಾ ಹೇಗೆ ಅಂತ? ವಸಂತ, ಹೌದು, ಇದು ಕಳೆದ ಒಂದು 15 ದಿನಗಳಿಂದಲೇ ಇದೇ ರೀತಿಯಾದಂತಹ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಇರುವಂತದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಕೂಡ ವಿದೇಶ ಪ್ರವಾಸಕ್ಕೆ ಹೋಗಿದ್ರು. ಈಗಾಗಲೇ ದೇಶಕ್ಕೆ ವಾಪಸ್ ಆಗಿರೋದ್ರಿಂದ ಅದರ ಬಗ್ಗೆ ಮತ್ತಷ್ಟು ಚರ್ಚೆಗಳು ಆರಂಭ ಆಗಿರುವಂತದ್ದು. ಡಿಕೆಶಿ ಅವ್ರನ್ನ ಮತ್ತು ಸಿದ್ದರಾಮಯ್ಯನ ಭೇಟಿಯಾಗುವಂತಹ ಸಂಖ್ಯೆ, ಶಾಸಕರ ಸಂಖ್ಯೆ ಕೂಡ ಬಹು ದಟ್ಟವಾಗ್ತಿರುವಂತದ್ದು. ಇದರಿಂದಾಗಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಎಂಬ ಲೆಕ್ಕಾಚಾರ ಕೂಡ ಈಗ ಕಾಂಗ್ರೆಸ್ ನಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಆರಂಭ ಆಗಿರೋದು. ಪ್ರಮುಖವಾಗಿ ಇನ್ನೇನು ಇವತ್ತು ಅಥವಾ ನಾಳೆ ಅಥವಾ ಇನ್ನು 2-3 ದಿನದಲ್ಲಿ ಹೈಕಮಾಂಡ್ಗೆ ಹೋಗುವ ಸಾಧ್ಯತೆ ಇರುವಂತದ್ದು. ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಆಕಾಂಕ್ಷಿಗಳು ಕೂಡ, ಅಂದ್ರೆ ಇರುವಂತಹ 20 ಸ್ಥಾನಗಳಿಗೆ ಸುಮಾರು 50 ಆಕಾಂಕ್ಷಿಗಳ ಹೆಸರು ದೊಡ್ಡ ಲಿಸ್ಟ್ ಅಂತ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಜಾತಿವಾರು ಕೊಡಬೇಕು, ಸಮುದಾಯ ಮತ್ತು ಅದೇ ರೀತಿಯಾದಂತೆ ಜಿಲ್ಲಾವಾರು ಕೂಡ ಹಳದಿ ತೂಗಿ ಒಂದಷ್ಟು ಜನರನ್ನು ಆಯ್ಕೆ ಮಾಡುವ ಸಾಧ್ಯತೆ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಹಂತದ ನಿರ್ಧಾರ ಕೂಡ ಆಗಿರೋದು. ಅಂದ್ರೆ ಅತಿ ಹೆಚ್ಚು ಯುವಕರಿಗೆ ಕೊಡಬೇಕು ಅಂತ. ಯಾಕೆಂದ್ರೆ ಮುಂದಿನ 2028ರ ಚುನಾವಣೆ ದೃಷ್ಟಿಯಿಂದ ಯುವಕರಿಗೆ ಅವಕಾಶಗಳನ್ನ ಕೊಡಬೇಕು, ನಾಯಕತ್ವವನ್ನ ಯುವಕರಲ್ಲಿ ಬೆಳೆಸಬೇಕೆಂಬ ದೃಷ್ಟಿಯಿಂದ ಸುಮಾರು 10 ಜನರಿಗೆ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಚಿಂತನೆ ಕೂಡ ನಡೆಸಿರುವಂತದ್ದು. ಅದರಲ್ಲೂ ಮೊದಲ ಬಾರಿ ಆಯ್ಕೆಯಾದವ್ರಿಗೂ ಕೂಡ ಪರಿಗಣನೆ ತೆಗೆದುಕೋಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ, ಡಿಕೆಶಿ ಮತ್ತು ಅದೇ ರೀತಿ ಬಿಕೆ ಹರಿಪ್ರಸಾದ್ ಅವರು ಕೂಡ ತಮ್ಮ ಆಪ್ತ ಬಳಗರಿಗೆ ಸಚಿವ ಸ್ಥಾನ ಕೊಡಿಸುವ ನಿಟ್ಟಿನಲ್ಲಿ ಅವರು ಕೂಡ ಕಸರತ್ತನ್ನ ನಡೆಸ್ತಿದ್ದಾರೆ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ಏನಾದ್ರೂ ಬುಲಾವ್ ಅಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಎಐಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಬುಲಾವ್ ನೀಡಿದ ತಕ್ಷಣ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಇದರ ಬಗ್ಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ನಿನ್ನೆ ಕೂಡ ಇದರ ಬಗ್ಗೆ ರಿಯಾಕ್ಷನ್ ಕೊಟ್ಟಿರುವಂತಹ ಏನು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಡಿಕೆಶಿ ಅವರು ಶೀಘ್ರದಲ್ಲೇ ಇದಕ್ಕೆ ಒಂದು ಇತಿಹಾಸದಲ್ಲಿ ಆಡ್ತೀವಿ ಅಂತ ಕೂಡ ಹೇಳಿರುತ್ತದೆ. ಯಾಕೆಂದ್ರೆ ಮುಂದಿನ ತಿಂಗಳು 6ನೇ ತಾರೀಕಿಗಾಗಲೇ
ಮಳೆಗಾಲದ ಅಧಿವೇಶನ ಕರೆಯೋದಕ್ಕೂ ಕೂಡ ಚಿಂತನೆಯನ್ನ ಸರ್ಕಾರ ಮಟ್ಟದಲ್ಲಿ ನಡೀತಿದೆ. ಹೀಗಾಗಿ ಅದ್ರ ಮುಂಚೆಯೇ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕೆಂಬ ಚಿಂತನೆ ಕೂಡ ಸರ್ಕಾರದಲ್ಲಿ ಇರೋದ್ರಿಂದ ಆದಷ್ಟು ಬೇಗ ಅಂದ್ರೆ ಈ ತಿಂಗಳಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇರುವಂತದ್ದು ವಸಂತ. ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.